ಗೋವಿಂದ ಗೋವಿಂದ ಅನ್ನೋ ನಾಮಸ್ಮರಣೆಯಲ್ಲಿರುವ ತಿಮ್ಮಪ್ಪನ ಭಕ್ತರಿಗೆ ಇಂದು ಆಘಾತ ಎದುರಾಗಿದೆ. ತಿರುಪತಿಯಲ್ಲಿರುವಂತಹ ಗೋವಿಂದರಾಜು ಸ್ವಾಮಿ ದೇವಸ್ಥಾನದ ಬಳಿ ಇಂದು ಬೆಳಗಿನ ಜಾವ ಬೆಂಕಿ ಕಾಣಿಸಿಕೊಂಡಿದೆ. ದೇವಾಲಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಪಾರ ಆಸ್ತಿ ಪಾಸ್ತಿ ಹಾನಿಯಾಗಿದೆ. 2 ಅಗ್ನಿಶಾಮಕ ವಾಹನಗಳ ಮೂಲಕ ಬೆಂಕಿಯನ್ನ ನಂದಿಸುವ ಕಾರ್ಯ ನಡೆದಿದೆ. ಆದರೂ ಸಹ ಅಷ್ಟರೊಳಗೆ ದೇವಸ್ಥಾನದ ಸುತ್ತಮುತ್ತಲೂ ವ್ಯಾಪಿಸಿದ್ದಂತಹ ಬೆಂಕಿಯ ಕೆನ್ನಾಲಿಗೆಯು ಪಕ್ಕದಲ್ಲಿದ್ದಂತಹ ಒಂದು ಶೆಡ್ಗೆ ಹೊತ್ತಿಕೊಂಡು ಸಂಪೂರ್ಣವಾಗಿ ಶೆಡ್ ಅನ್ನೇ ಸುಟ್ಟು ಕರಕಲನ್ನಾಗಿಸಿದೆ. ಸದ್ಯದ ಮಾಹಿತಿ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಅವಘಡ ನಡೆದಿದೆ ಎನ್ನಲಾಗಿದೆ. ಈ ಗೋವಿಂದರಾಜು ಸ್ವಾಮಿ ದೇವಾಲಯದ ಬಳಿ ಹಾಗೂ ಆ ನಗರದಲ್ಲಿ ಸಂಭವಿಸಿರುವಂತಹ ಈ ಬೆಂಕಿಯ ಅವಘಡವು ಈ ವರ್ಷದಲ್ಲಿನ 2ನೆಯ ದುರಂತವಾಗಿದೆ. ಕಳೆದ ಜನವರಿ ತಿಂಗಳಿನಲ್ಲಿ ನೂತನ ವರ್ಷಾರಂಭದಲ್ಲಿಯೇ ವೈಕುಂಠ ಏಕಾದಶಿಯಂದು ದ್ವಾರ ದರ್ಶನಕ್ಕಾಗಿ ಟೋಕನ್ ಪಡೆಯೋಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಜಮಾವಣೆಗೊಂಡಿದ್ರು. ಈ ವೇಳೆ ನೂಕುನುಗ್ಗಲಿನಿಂದ ಏಕಾಏಕಿ ಕಾಲ್ತುಳಿತ ಸಂಭವಿಸಿ 6 ಜನರು ಸಾವನ್ನಪ್ಪಿದ್ರು. ಅಲ್ಲದೆ 40ಕ್ಕೂ ಅಧಿಕ ಜನರು ಗಾಯಗೊಂಡಿದ್ರು. ಅಲ್ಲದೆ ಬೆಂಕಿಯ ಅವಘಡ ಸ್ಥಳವು ಖ್ಯಾತ ತಿರುಪತಿ ಬಾಲಾಜಿ ದೇವಸ್ಥಾನದಿಂದ ಪೂರ್ವ ಆಗ್ನೇಯಕ್ಕೆ ಸುಮಾರು 9 ಕಿಲೋಮೀಟರ್ ದೂರದಲ್ಲಿದೆ. ಇದು ಈ ಜಿಲ್ಲೆಯ ಅತ್ಯಂತ ಹಳೆಯ ಮತ್ತು ದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ. ಈ 2 ಅವಘಡಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇದರ ಹಿಂದೆ ಯಾವುದೋ ಒಂದು ದೊಡ್ಡ ಅಪಶಕನದ ಸಂಕೇತ ಇದೆ ಅನ್ನೋ ಮಾಹಿತಿ ಇದೆ. ಇದಕ್ಕೆ ಅಪಚಾರದ ಕಾರಣಗಳು ಇರೋ ಬಗ್ಗೆ ಭಕ್ತರು ಭೀತಿಗೊಂಡಿದ್ದಾರೆ. ಒಂದೇ ವರ್ಷದಲ್ಲಿ ಒಂದೇ ನಗರದಲ್ಲಿ ಹಾಗೂ ಒಂದೇ ಪ್ರದೇಶದಲ್ಲಿ 2 ಅನಾಹುತಗಳು ಸಂಭವಿಸ್ತಾ ಇರುವುದು ನಿಜಕ್ಕೂ ಸಹಜವಾಗಿ ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಧಾರ್ಮಿಕ ಆರೋಗ್ಯ ಹಾಳು ಮಾಡುವ ಚಟುವಟಿಕೆಗಳು ನಡೀತಿವೆಯಾ ಅಥವಾ ಇನ್ನಿತರ ಋಣಾತ್ಮಕ ಶಕ್ತಿಗಳ ಕಾರಣಕ್ಕಾಗಿಯೋ ಈ ಅವಘಡ ನಡೆದಿದೆ ಎನ್ನಲಾಗಿದೆ. ಅಪಚಾರದ ಹಿನ್ನೆಲೆಯಲ್ಲಿ ಗೋವಿಂದರಾಜ ಸ್ವಾಮಿ ಮುನಿಸಿಕೊಂಡಿರುವ ಸಂಕೇತವ ಎನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇದೆ.